ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಮಿ ರಾಮ ಒಂದ್ಸಲ ಹಿಮಾಲಯದ ಅವರ ಆಧ್ಯಾತ್ಮಿಕ ಗುರುವಿನ ಹತ್ರ ಇದ್ದಾಗ ಅವರಲ್ಲಿಗೆ ಅವರಿನ್ನೂ ಆಗ 16 ವರ್ಷದವರು, ಆಗಿನ್ನೂ ಸೇರಿ 1-2 ವರ್ಷ ಆಗಿತ್ತೇನೋ ಅಷ್ಟೇ, ಇನ್ನು ಕಲಿಕೆ ಹಂತವೇ, ಹೆಚ್ಚಿನ ಏನೋ ಮಾಹಿತಿ ಅವರಿಗಿಲ್ಲ ಅಂತ ಸಮಯದಲ್ಲಿ ಇನ್ನು ಹುಡುಗ ತಾನೆ. ಆ ಸಮಯದಲ್ಲಿ ಒಬ್ಬ ಬ್ರಿಟಿಷ್ ಕಮಾಂಡರ್ ಅನಿರೀಕ್ಷಿತವಾಗಿ ಈ ಸ್ವಾಮಿ ರಾಮ ಅವರ ಆಧ್ಯಾತ್ಮಿಕ ಗುರುವನ್ನು ಭೇಟಿ ಮಾಡ್ತಾನೆ. ಅವನು ಭೇಟಿ ಮಾಡಿದ ಮೇಲೆ ಮೊದಲನೇ ಭೇಟಿಯಲ್ಲೇ ಬಹಳ ಆಕರ್ಷಿತನಾಗ್ತಾನೆ. ಆಮೇಲೆ ಅವನು ಬದಲಾಗ್ಬಿಡ್ತಾನೆ, ಆಗಾಗ ಬರ್ತಾ ಇರ್ತಾನೆ. ಮಾನಸಿಕವಾಗಿ ಅವನು ಸಂತನಾಗೋದಕ್ಕೆ ತಯಾರಾಗ್ಬಿಡ್ತಾನೆ. ತನಗೆ ಸೈನ್ಯವೂ ಬೇಡ, ವೃತ್ತಿಯೂ ಬೇಡ, ಸೈನಿಕ ಹುದ್ದೆಯೂ ಬೇಡ, ಕಮಾಂಡರ್ ಹುದ್ದೆನೂ ಬೇಡ ಅನ್ನುವಂತ ಒಂದು ಸನ್ನಿವೇಶಕ್ಕೆ ಬಂದ್ಬಿಡ್ತಾನೆ, ರಿಸೈನ್ ಮಾಡೋದಕ್ಕೆ, ರಾಜೀನಾಮೆ ನೀಡೋದಕ್ಕೆ. ಆಮೇಲೆ ಅವನು ಸಾಕಷ್ಟು ಯೋಗ, ಪ್ರಾಣಾಯಾಮ ಎಲ್ಲ ಕ್ರಮಾಗತವಾಗಿ ಪೂರ್ತಿಯನ್ನು ಸ್ಟಡಿ ಮಾಡ್ಕೊಳ್ತಾನೆ. ಅಲ್ಲಿರುವಂತ ಸ್ವಾಮಿ ರಾಮ ಅವರ ಆಧ್ಯಾತ್ಮಿಕ ಗುರುವಿನ ಬೇರೆ ಅನುಯಾಯಿಗಳಿಂದ ಮತ್ತು ಆ ಗುರುವಿನಿಂದಲೂ ಸಾಕಷ್ಟು ಗ್ರಂಥಗಳನ್ನ ಮತ್ತು ವಿಷಯಗಳನ್ನು ತಿಳ್ಕೊತಾನೆ, ಅಧ್ಯಯನ ಮಾಡ್ತಾನೆ, ಸ್ವತಃ ಸಂತನಂತೆ ತಯಾರಾಗ್ಬಿಡ್ತಾನೆ. ಆಮೇಲೆ ಯೋಗ ಪ್ರಾಣಾಯಾಮ ನಿತ್ಯ ಒಂದು ಪರಿಕ್ರಮ ಆಗ್ಬಿಡುತ್ತೆ. ಅವನನ್ನ ಬಲ್ಲವರು ಹೇಳ್ತಾರೆ ಅವನು ಸಂಪೂರ್ಣ ಬದಲಾಗ್ಬಿಟ್ಟಿದ್ದ. ಅವನು ಹೇಗೆ ಕಮಾಂಡಿಂಗ್ ಮಾಡ್ತಾ ಇದ್ದ, ಸ್ಟ್ರಾಂಗ್ ಕಮಾಂಡರ್ ಆಗಿದ್ದ, ಅವನು ನಿಜವಾಗ್ಲೂ ಕಮಾಂಡರ್ ಆಗಿದ್ದ ಅವನು. ಆಮೇಲೆ ಯೋಗ ಕಲಿತು ಈ ಒಂದು ಯೋಗ ಪ್ರಾಣಾಯಾಮ ನಂತರ ಈ ಒಂದು ಧ್ಯಾನ ಆ ಲೆವೆಲ್ಗೆ ಬಂದ ಮೇಲೆ ಅವನು ಸಂತನಂತೆ ವರ್ತಿಸ್ತಾ ಇದ್ದ. ಕಮಾಂಡಿಂಗ್ ಹುದ್ದೆನೆ ಬೇಡವಾಗಿತ್ತು ಅವನಿಗೆ. ಆ ಒಂದು ಸಿಟ್ಟು, ಸಿಡುಕು, ಉದ್ವೇಗ ಇದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದ. ಶಾಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದ. ಯಾವಾಗ್ಲೂ ಹೀಗಪ್ಪಣೆ ಹಾಗಪ್ಪಣೆ ಅಂತ ಕಮಾಂಡ್ ಮಾಡ್ತಾ ಇರ್ಲಿಲ್ವಂತೆ. ಆ ರೀತಿಯಲ್ಲಿ ಬದಲಾಗ್ಬಿಟ್ಟಿದ್ದ. ಆ ಕಮಾಂಡರ್ ಇದ್ದಿದ್ದ ಆಸಾಂನಲ್ಲಿ. ಅಲ್ಲಿ ಅವನ ಕೆಳಗಡೆ ಕೆಲಸ ಮಾಡುವಂತ ಬೇರೆ ಬೇರೆ ಅವನ ಸಬಾರ್ಡಿನೇಟ್ಸ್ ಏನಿದ್ದಾರೆ ಅವರಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ರಂತೆ, ಇವರು ತುಂಬಾ ಬದಲಾಗ್ಬಿಟ್ಟಿದ್ದಾರೆ, ಇತ್ತೀಚೆಗೆ ಯೋಗಿಯಂತೆ ವರ್ತಿಸ್ತಾರೆ ಸಂಪೂರ್ಣ. ಪ್ರತಿದಿನವೂ ಅದು ಯೋಗದ ಬಗ್ಗೆ ಒಂದು ಪರಿಕ್ರಮ ಇದ್ದೇ ಇರುತ್ತೆ. ಹಾಗಾಗಿ ಹುದ್ದೆಯಲ್ಲಿದ್ರು ಕೂಡ ಅವರೊಬ್ಬ ಯೋಗಿ ಅಂತ ನಡ್ಕೋತಾರೆ. ಅವನು ಒಂದು ಕುರ್ಚಿ ತರ ಹೇಳ್ತಾ ಇದ್ದ. ಆ ಕುರ್ಚಿ ತಂದು ಕುರ್ಚಿ ಮೇಲೆ ಅವನು ಕುತ್ಕೋತಾ ಇದ್ದ. ಆಮೇಲೆ ಒಂದ್ ಸ್ವಲ್ಪ ಹೊತ್ತ ನಂತರ ಆ ಕುರ್ಚಿಯನ್ನು ತಗೊಂಡೋಗ್ಬಿಡ ಕೇಳ್ತಾ ಇದ್ದ. ಆ ಕುಂತ ಸ್ಥಿತಿಯಲ್ಲೇ ಇರ್ತಾ ಇದ್ದ ಕುರ್ಚಿ ಮೇಲೆ. ಆ ಕುರ್ಚಿಯ ನಿಧಾನಕ್ಕೆ ಅವರು ಕೆಳಗಡೆಯಿಂದ ಜಾರಿಸಿ ತಗೊಂಡೋಗ್ಬಿಡ್ತಿದ್ರು. ಆದ್ರೆ ಆ ಕಮಾಂಡರ್ ಆ ವಾಯುವಿನಲ್ಲಿ ಹಾಗೆ ತೇಲ್ತಾ ಇದ್ದ, ಹಾಗೆ ಇರ್ತಿದ್ದ ಅವನು ಕುತ್ಕೊಂಡು. ಅವನ ಪೊಸಿಷನ್ ಬದಲಾಗ್ತಾ ಇರ್ಲಿಲ್ಲ. ಅವನು ಅದೇ ಪೊಸಿಷನ್ ಅಲ್ಲಿ ಹಾಗೆ ಅಷ್ಟು ಕುತ್ಕೊಂಡು, ಮುಂದ್ಗಡೆ ಡೆಸ್ಕ್ ಇರ್ತಾ ಇತ್ತು, ಅದ್ರ ಮೇಲೆ ಬರೆಯೋದು, ಮತ್ತೇನೋ ಯಾವ್ದೋ ಅಫಿಷಿಯಲ್ ಕೆಲಸ ವರ್ಕ್ ಇದೆ ಅದನ್ನು ನಡೆಸ್ತಾ ಇದ್ದ. ಅಂದ್ರೆ ಅಷ್ಟರ ಮಟ್ಟಿಗೆ ಅವನು ಯೋಗದಲ್ಲಿ ಯಶಸ್ಸು ಕಂಡಿದ್ದ, ಆ ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದ. ಹಾಗೆ ಅದನ್ನ ಪ್ರತ್ಯಕ್ಷೀಕರಿಸಿಕೊಂಡವರು ಅಥವಾ ನೋಡಿದವರು ಖುದ್ದಾಗಿ ಸ್ವಾಮಿ ರಾಮ ಅವರಿಗೆ ಹೇಳ್ತಾರೆ. ಇದನ್ನ ಸ್ವಾಮಿ ರಾಮ ಉಲ್ಲೇಖಿಸಿದ್ದಾರೆ. ಅದ ನಂತರ ಸ್ವಾಮಿ ರಾಮ ಒಂದ್ಸಲ ಬೂರಿ ಬಾಬಾ ಅಂತ ಒಬ್ಬರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಬೂರಿ ಬಾಬಾ ಬಯಸ್ತಾರೆ ಭೇಟಿ ಮಾಡೋದಕ್ಕೆ. ಬೂರಿ ಬಾಬಾ ಅಂತಂದ್ರೆ ಅವರು ಸ್ವಲ್ಪ ವಯಸ್ಸಾಗಿತ್ತು ಅವರಿಗೆ ಆಲ್ರೆಡಿ. ಅವರು ಈ ಸ್ವಾಮಿ ರಾಮ ಅವರ ಆಧ್ಯಾತ್ಮಿಕ ಗುರುವಿನಲ್ಲಿ ಯೋಗದ ಮತ್ತು ಆಧ್ಯಾತ್ಮಿಕ ಪಥದಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಿದ್ರು ಮತ್ತು ಚಿಂತನ ಮಂತ್ರ ನಡೆಸ್ತಿದ್ರು. ಅವ್ರ ಜೊತೆಗೆ ಸಮಕಾಲೀನರು ಅಂತ ಹೇಳ್ಬೋದು ಇಬ್ರು. ಅಷ್ಟೇ ಅದೇ ವಯಸ್ಸಿನವರು ಹೆಚ್ಚು ಕಡಿಮೆ. ಆದ್ರೂ ಕೂಡ ಒಂದು ಡಿಸ್ಕಷನ್ ಅಥವಾ ಚಿಂತನ ಮಂತ್ರ ನಡೀತಾ ಇತ್ತು ಆಧ್ಯಾತ್ಮದ ಮೇಲೆ. ಪರಕಾಯ ಪ್ರವೇಶದ ಮೇಲೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಅಲ್ಲಿ ಸ್ವಾಮಿ ರಾಮ ಅವರಿಗೆ ಅದೊಂದು ಆಶ್ಚರ್ಯಕರ ಸಂಗತಿ ಆಗಿತ್ತು. ಆ ಟೈಮ್ನಲ್ಲಿ ಬೇರೆಯವರ ಶರೀರಕ್ಕೆ ನಮ್ಮ ಆತ್ಮ ಹೋಗಿ ಸೇರ್ಕೊಳ್ಳುವಂಥದ್ದು ಸಾಧ್ಯವೇ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಅದ ನಂತರ ಮತ್ತೇನೇನು ಮಾತುಕತೆ ಬರ್ತಾ ಇತ್ತು ಅದನ್ನೆಲ್ಲ ಕುತೂಹಲದಿಂದ ಅವ್ರು ಕೇಳಿಸ್ಕೊಳ್ತಾ ಇದ್ರು. ಆದ್ರೆ ಅವರಿಗೆ ಉತ್ತರ ಸಮಾಧಾನ ತರ್ತಾ ಇರ್ಲಿಲ್ಲ. ಸಾಮಾನ್ಯರಿಗೆ ಅಥವಾ ಜನಸಾಮಾನ್ಯರಿಗೆ ಆ ವಿಷಯ ಹಾಗೆ, ಅದೊಂದು ಫ್ಯಾಂಟಸಿ, ಅದು ನಿಜ ಅಂತ ಅನ್ಸೋದಿಲ್ಲ. ಪರಕಾಯ ಪ್ರವೇಶ ಅಂತ ಅನ್ನೋದು ಸುಳ್ಳೇನೋ ಅಂತಲೇ ಭಾವಿಸ್ತಾರೆ. ಆದ್ರೆ ಅದು ಸಾಧ್ಯ ಅಂತ ಅನ್ನೋದನ್ನ ಸ್ವಾಮಿ ರಾಮ ಅವರ ಆಧ್ಯಾತ್ಮಿಕ ಗುರು ಕೂಡ ಹೇಳ್ತಾರೆ. ಆಮೇಲೆ ಆ ಬೂರಿ ಬಾಬಾ ಕೂಡ ಹೇಳ್ತಾರೆ. ಬೂರಿ ಬಾಬಾ ಹಾಗೆ ಆಗಾಗ ಅಲ್ಲಿಗೆ ಬರ್ತಾ ಇದ್ರು. ಅದ ನಂತರ ಒಂದ್ಸಲ ಅಲ್ಲಿಗೆ ಬಂದಾಗ ಅವ್ರ ಜೊತೆಗೆ ಸ್ವಾಮಿ ರಾಮ ಅವರು ಹೊರಟ್ಬಿಡ್ತಾರೆ. ಈ ಆಸಾಮಿನ ಕಮಾಂಡರ್ ಇದ್ದಲ್ಲಿಗೆ ಅವರಿಬ್ರು ಟ್ರೈನ್ ನಲ್ಲಿ ಬಂದು ತಲುಪ್ತಾರೆ. ಅಲ್ಲೊಂದು ದಿವಸ ಒಪ್ಪತ್ತು ಅಲ್ಲಿ ತಂಗ್ತಾರೆ. ಅಲ್ಲಿ ಅವರ ಪರಿಕ್ರಮಗಳನ್ನೆಲ್ಲ ನೋಡ್ತಾರೆ. ಒಬ್ಬ ಕಮಾಂಡರ್ ಇದ್ದವರು ಬ್ರಿಟಿಷ್ ಪ್ರಜೆ ಹೇಗೆ ಸಂತನಾಗಿ ಬದಲಾಗಿದ್ದಾನೆ ಅಂತ ಅಬ್ಸರ್ವ್ ಮಾಡಿಕೊಂಡು ನಂತರ ನಾಗಾ ಹಿಲ್ಸ್ ಅಂತ ಆಸಾಂನಲ್ಲಿ ಅಲ್ಲಿ ಇರ್ತಾ ಇದ್ರು ಈ ಬೂರಿ ಬಾಬಾ. ಅಲ್ಲಿ ಹೋಗ್ತಾರೆ. ಆ ನಾಗಾ ಹಿಲ್ಸ್ ಇರುವಂತಹ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ವಿಪರೀತ ಹಾವಳಿ. ಆನೆಗಳು, ಹುಲಿಗಳು, ವಿಧ ವಿಧ ಹಾವುಗಳು, ಚೇಳುಗಳು, ಬೇರೆ ಬೇರೆ ಸರೀಸೃಪಗಳು, ಎಲ್ಲ ಕಾಡು ಸರೀಸೃಪಗಳು ಎಲ್ಲ ಇದ್ದು ವಿಪರೀತ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಅಲ್ಲಿ ಒಂಥರ ಈ ಜಪತಪಾದಿ ಅವರ ನಿತ್ಯ ಕ್ರಮಾನುಷ್ಠಾನಗಳಿಗೆಲ್ಲ ಅಡ್ಡಿ ಆತಂಕ ಉಂಟಾಗ್ತಾ ಇತ್ತು. ಸಾಧುಗಳನ್ನ, ಸಂತರನ್ನ ಅವು ನೇರವಾಗಿ ಹಿಂಸಿಸದೇ ಇದ್ರೂ ಸಹಿತ ಮಧ್ಯೆ ಹಾದು ಹೋಗೋದು, ಬಂದು ಹೋಗೋದು,
ಈ ತರದೆಲ್ಲ ನಡೀತಾ ಇತ್ತು. ಅದೊಂಥರ ಅನ್ವಾಯಿಂಗ್ ಅಂತ ಹೇಳ್ತಾರಲ್ಲ, ಆತರ ಒಂದು ಮಧ್ಯದಲ್ಲಿ ಒಂಥರ ತಟಸ ಹಾಗೆ ಆತರ ಆಗ್ತಾ ಇತ್ತು. ಹಾಗಾಗಿ ಬಹಳ ಜನ ಸನ್ಯಾಸಿಗಳು ಅಲ್ಲಿ ಇರ್ತಾ ಇರ್ಲಿಲ್ಲ. ಬೆರಳೆಣಿಕೆ ಜನ ಅಲ್ಲಿನ ಕಾಡುಗಳಲ್ಲಿ ಧ್ಯಾನಕ್ಕೆ ಇರ್ತಾ ಇದ್ರು ಅಥವಾ ತಪಸ್ ಮಾಡ್ತಾ ಇದ್ರು. ಅಂತ ಒಂದು ಗುಹೆಯಲ್ಲಿ ಈ ಭೂರಿ ಬಾಬಾ ಉಳ್ಕೊಂಡಿದ್ರು. ಅವ್ರದೊಂದು ಗುಹೆ ಆಗಿತ್ತು. ಅಲ್ಲಿ ಮೊದಲು ಇನ್ನೊಬ್ಬ ಸಂತ ಇದ್ರು. ಅವರು ಕೆಲವೊಂದು ಗ್ರಂಥಗಳನ್ನೆಲ್ಲ ಬರ್ಕೊಂಡಿದ್ರು. ಅವರು ಬಿಟ್ಟು ಹೋದಂತ ಆ ಗುಹೆಯಲ್ಲಿ ಇವರು ವಾಸವಾಗಿದ್ರು. ಸ್ವಾಮಿ ರಾಮ ಮತ್ತು ಈ ಭೂರಿ ಬಾಬಾ ಅಲ್ಲಿಗೆ ಆ ಗುಹೆಗೆ ಹೋಗಿ ತಲುಪದ ಮೇಲೆ ಅಲ್ಲೇ ಉಳ್ಕೊಂಡ್ರು. ಆಗ ಭೂರಿ ಬಾಬಾ ಹೇಳ್ತಾರೆ, ನಾನು ಒಂದೆರಡು ದಿವಸದಲ್ಲಿ ಈ ಶರೀರವನ್ನು ಬಿಟ್ಬಿಡ್ತೇನೆ. ಈ ಶರೀರಕ್ಕೆ ವಯಸ್ಸಾಗ್ಬಿಟ್ಟಿದೆ, ಇದು ಕೆಲಸ ಮಾಡೋದಿಲ್ಲ. ನನಗೆ ಬೇರೆ ಹೊಸ ಶರೀರ ಒಂದು ವ್ಯವಸ್ಥೆ ಆಗ್ತಾ ಇದೆ. ನಾಡಿದ್ದು ಬೆಳಿಗ್ಗೆ ಇಲ್ಲಿಂದ 13 ಮೈಲಿ ದೂರದಲ್ಲಿ ಒಬ್ಬ ಎಳೆಯ ವ್ಯಕ್ತಿ, ಅಂದ್ರೆ ಪ್ರಾಯದ ವ್ಯಕ್ತಿ, ಹರೆಯದ ವ್ಯಕ್ತಿ ಹಾವು ಕಚ್ಚಿ ಸತ್ತೋಗ್ಬಿಡ್ತಾನೆ. ಅವನ ಶರೀರವನ್ನ ನದಿಯಲ್ಲಿ ಹಾಕ್ತಾರೆ. ಆ ಶರೀರ ನನಗೆ ಲಭ್ಯ, ಅದು ನನಗೆ ಸೂಟ್ ಆಗತ್ತೆ, ಹೊಂದುತ್ತೆ ಅಂತ ಯೋಗ ದೃಷ್ಟಿಯಿಂದ ನೋಡಿ ಹೇಳ್ತಾನೆ. ಆಗ ಸ್ವಾಮಿ ರಾಮ, ಇದೆಲ್ಲ ಎಲ್ಲಿ ನಡೆಯೋದು, ಏನೋ ಹೇಳ್ತಿದಾರಪ್ಪ, ನೋಡೋಣ ಅಂತ ಸುಮ್ಮನಾಗ್ತಾರೆ, ಚಕಿತರಾಗ್ತಾರೆ, ಹಾಗೆ ಸುಮ್ಮನೆ ಇರ್ತಾರೆ. ಮರುದಿವಸ ಬೆಳಿಗ್ಗೆ ಅವರು ಹೊರಡಬೇಕಾಗಿತ್ತು. ಯಾಕೆಂದ್ರೆ 13 ಮೈಲಿ ಅಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ, ಅಷ್ಟು ದೂರ ನಡ್ಕೊಂಡು ಹೋಗೋದಕ್ಕೆ ಒಂದು ಇಡೀ ದಿವಸ ಬೇಕು. ಹಾಗಾಗಿ ಬೆಳಿಗ್ಗೆನೆ ಹೊರಡ್ಬೇಕಾಗ್ಲಿ ಅಂತ ಇವ್ರು ಹೇಳ್ತಾ ಇದ್ರು. ಸ್ವಾಮಿ ರಾಮ ಹೇಳ್ತಾರೆ, ಮರುದಿವಸ ಬೆಳಗಿನ ಜಾವ ಎದ್ದು ನೋಡಿದ್ರೆ ಒಂದು ಆನೆ ಬಂದಿತ್ತು. ಆ ಗುಹೆ ಒಳಗಡೆ ತನ್ನ ಸೊಂಡ್ಲು, 2 ಕಾಲು ಎಲ್ಲ ಚಾಚಿತ್ತು, ತಲೆಯನ್ನು ಒಳಗಡೆ ಗುಹೆ ಒಳಗಡೆ ಇಟ್ಟಿತ್ತು. ಅಷ್ಟು ಹೊತ್ತಿಗೆ ಅಲ್ಲಿ ಒಂದು ಕಪ್ಪು ಚೇಳು ಕಚ್ಚಿ, ದೊಡ್ಡ ಕಪ್ಪು ಚೇಳು ಕಚ್ಚಿ ವಿಷ ಏರಿ ಆನೆ ಸತ್ತೋಗ್ಬಿಟ್ಟಿತ್ತು. ಅಲ್ಲಿ ಸ್ವಾಮಿ ರಾಮ ತನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಭೂರಿ ಬಾಬಾ ಅವ್ರ ಹತ್ರ ಹೇಳ್ತಾ ಇದ್ರು. ಆದ್ರೆ ಅವ್ರಿಗೆ ಆ ಭೂರಿ ಬಾಬಾ ಪ್ರತ್ಯುತ್ತರ ಹೇಳಿದ್ರು, ನೋಡಪ್ಪ, ನಿನ್ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತ ಪರೀಕ್ಷೆ ಮಾಡುವಂತ ಕಾಲ ಬರ್ತಾ ಇದೆ, ವೇಟ್ ಮಾಡುವಂತ. ಬೆಳಿಗ್ಗೆ ಎದ್ದು ನೋಡಿದ್ರೆ ಹೌದು, ಆನೆ ಅಲ್ಲಿ ಗುಹೆ ಎದುರುಗಡೆ ಅಲ್ಲೇ ನಿಂತ್ಕೊಂಡು ಸತ್ತೋಗ್ಬಿಟ್ಟಿದೆ. ಅದು ಅಲ್ಲೇ ಸಿಕ್ಕಾಕೊಂಡಿದೆ, ಅದನ್ನ ತಳ್ಳಿ ತೆಗಿಬೇಕು. ಆ ಸಸಾರಕ್ಕೆ ಅದು ಸಾಧ್ಯವೇ? ಆನೆ ಟನ್ ಗಟ್ಟಲೆ ಭಾರ ಇರ್ತದಲ್ಲ, ಅಷ್ಟು ಭಾರ ಇರುವಂತ ಆನೆಯನ್ನ ಮುಂದೆ 2 ಕಾಲು, ಸೊಂಡ್ಲು, ತಲೆ ಅದು ಅಲ್ಲಿ ಸಿಕ್ಕೊಂಡಿದೆ ಗುಹೆ ಮುಂಭಾಗಕ್ಕೆ. ಮಿಕ್ಕಿದ ಶರೀರ ಹಿಂಭಾಗದಲ್ಲಿದೆ. ಅದನ್ನ ತೆಗಿಬೇಕಲ್ಲ, ತೆಗೆದೊತ್ತು ಗುಹೆಯಿಂದ ಹೊರಗಡೆ ಬರೋದಕ್ಕೆ ಜಾಗ ಇಲ್ಲ. ಅಲ್ಲಿ ತೆಗಿಯೋದು ಹೇಗೆ? ದೊಡ್ಡ ಸವಾಲಾಯ್ತು ಅದು. ಆಮೇಲೆ 2 ಗಂಟೆ ಪರಿಶ್ರಮದಿಂದ ಅದನ್ನ ಹೇಗೋ ಅದರ ಸಂಧಿನೆಲ್ಲ ಮಾಡಿಕೊಂಡು ಅಲ್ಲಿ ನುಸ್ಲಿ ಹೊರಬಂದು ಹೇಗೋ ಮಾಡಿ ಅದನ್ನ ಎಳೆದು ಸ್ವಲ್ಪ ಈ ಕಡೆಗೆ ಜಾರಿಸ್ಕೋತಾರೆ. ಒಬ್ಬೊಬ್ಬರಾಗ ಹೊರಗಡೆ ಬರುವಷ್ಟು ಜಾಗ ಮಾಡ್ಕೋತಾರೆ. ಭಾರಿ ಕಷ್ಟದ ಕೆಲಸ, ಭಾರಿ ಸಾಹಸದ ಕೆಲಸ. ಅಂತೂ ಇಬ್ರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಚೇಳು ಅಲ್ಲೇ ಇತ್ತಂತೆ, ಅಲ್ಲಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇತ್ತು. ಅದನ್ನ ಕೈಯಿಂದ ತೆಗಿತಾರೆ ಆ ಭೂರಿ ಬಾಬಾ. ತೆಗೆದು ಬ್ಯಾಡ್ ಬಾಯ್ ಅಂತ ಇಂಗ್ಲಿಷ್ ನಲ್ಲಿ ಇವ್ರು ಬರೀತಾರೆ, ಹೇಳ್ತಾರೆ, ಕೆಟ್ಟ ಹುಡುಗ ಅಂತ ಅವ್ರು ಬೈತಾರೆ. ಆಗ ಸ್ವಾಮಿರಾಮ ಹೇಳ್ತಾರೆ, ಮುಟ್ಬಿಡಿ ಸ್ವಾಮೀಜಿ, ಕೈ ಕಚ್ಚಿ ಬಿಡುತ್ತದೆ ನಿಮ್ಗೆ. ಅವ್ರು ಕೇಳೋದಿಲ್ಲ. ಭೂರಿ ಬಾಬಾ ಕೈಯಿಂದ ಅದನ್ನ ಎಳೆದು ತೆಗೆದು ಮಾತಾಡಿ ಒಂದ್ಸಲ ಸುಮ್ಮನೆ, ಸರಿಯಲ್ಲ ಇದು ನೀನ್ ಮಾಡಿದ್ದು ಕೆಲಸ ಅಂತ ಹೇಳಿ ವಾಪಸ್ ಅಲ್ಲೇ ಬಿಡ್ತಾರೆ. ಸ್ವಾಮಿ ರಾಮ ಕೇಳಿದಾಗ ಅವ್ರಿಗೆ ಉತ್ತರ ಹೇಳ್ತಾರೆ, ನೋಡಪ್ಪ, ನಿನಗೆ ಇದರ ಹಿಂದಿನ ಕರ್ಮ ಬಂಧನ ನನಗೆ ಅರ್ಥ ಆಗುತ್ತೆ. ಇದು ಯೋಗ ಮಾರ್ಗದಲ್ಲಿ ಸಾಧನೆ ಮಾಡಿದವರಿಗೆ ಅರ್ಥ ಆಗುತ್ತೆ. ಸಾಮಾನ್ಯರಿಗೆ ಅದು ಅರ್ಥ ಆಗೋದಿಲ್ಲ ಸದ್ಯಕ್ಕೆ. ನಿನಗೆ ಮುಂದೆ ಅರ್ಥ ಆಗುತ್ತೆ. ಮುಂದೆ ನೀನು ಸಾಧನೆ ಮಾಡಿದ್ಮೇಲೆ ಇದೆಲ್ಲ ಅರ್ಥ ಆಗುತ್ತೆ ನಿಂಗೆ. ಅದು ಯಾಕೆ ಅದು ಕಚ್ಚಿತು, ಅದ್ಯಾಕೆ ಅದು ಸಾಯ್ತು ಅಂತ ಅನ್ನೋದಕ್ಕೆ ಉತ್ತರ ನಿನ್ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟೇ ಕೇಳಿದ್ರು ಕೂಡ ಕರ್ಮಬಂಧನ ಜಾಲವನ್ನ ಅವರು ಹೇಳೋದಿಲ್ಲ. ಆಯ್ತು, ಅಲ್ಲಿಂದ ಹೊರಟ ಮುಂದೆ 13 ಮೈಲಿ ಕ್ರಮಿಸ್ತಾರೆ. 13 ಮೈಲಿ ಕ್ರಮಿಸಿ ಅಲ್ಲಿ ಒಂದ್ ಕಡೆ ಉಳ್ಕೊಳ್ತಾರೆ. ಮರುದಿವಸ ಬೆಳಗಿನ ಜಾವ ಸ್ವಾಮಿ ರಾಮ ಅಲ್ಲಿ ಪಕ್ಕದಲ್ಲಿ ನದಿ ಇರುತ್ತೆ, ನದಿಗೆ ಹೋಗಿ ಸ್ನಾನ ಮಾಡಿ ಬಂದು ಧ್ಯಾನಕ್ಕೆ ಕೂತ್ಕೋತಾರೆ. ಈ ಭೂರಿ ಬಾಬಾ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿದ್ದವರು ಕಾಣಿಸೋದೇ ಇಲ್ಲ, ಎಲ್ಲಿ ಹೋದ್ರು ಅಂತ. ಇವರು ಧ್ಯಾನದಿಂದ ಎದ್ದ ಮೇಲೆ ಬಾರಿ ಎಲ್ಲಿ ಸುತ್ತಮುತ್ತ ಎಲ್ಲಿ ಹುಡುಕಿದ್ರು ಕೂಡ ಎಲ್ಲೂ ಕಾಣಿಸೋದಿಲ್ಲ. ಸ್ವಾಮಿ ರಾಮ ಹುಡುಕ್ತಾ ನಿರಾಶರಾಗಿ ಆಸಾಮಿನ ಶಹರದಲ್ಲಿ, ಸಿಟಿಯಲ್ಲಿ ಇರುವಂತ ಕಮಾಂಡರ್ ಆಫೀಸಿಗೆ ಬರ್ತಾರೆ, ಗೃಹ ಕಚೇರಿಗೆ ಬರ್ತಾರೆ. ಅಲ್ಲಿ ಅವ್ರನ್ನ ಕೇಳ್ತಾರೆ, ಭೂರಿ ಬಾಬಾ ಏನಾದ್ರು ಬಂದಿದ್ರ ಇಲ್ಲಿಗೆ ಅಂತ. ಆ ಭೂರಿ ಬಾಬಾ ಈಗ ಬದಲಾಗ್ಬಿಟ್ಟಿದ್ದಾರೆ, ಅವ್ರು ಹೊಸ ಶರೀರ ತಗೊಂಡ್ರು ಅಂತ ಅವ್ರ ಬಾಯಿಂದ ಬರುತ್ತೆ. ಅವರಿಗೂ ಆ ಯೋಗ ದೃಷ್ಟಿಯಲ್ಲಿ ಆ ಬ್ರಿಟಿಷ್ ಕಮಾಂಡರಿಗೆ ಅದು ಗೊತ್ತಾಗ್ಬಿಟ್ಟಿತ್ತು, ಭೂರಿ ಬಾಬಾ ಬೇರೆ ಶರೀರ ತಗೊಂಡ್ರು ಅಂತ ಅನ್ನೋದು. ಅಲ್ಲೂ ಕಾಣ್ಲಿಲ್ಲ, ಅವ್ರು ಅಲ್ಲಿಗೂ ಬಂದಿರ್ಲಿಲ್ಲ. ಅದು ಅವ್ರಿಗೆ ಗೊತ್ತಾಗಿದ್ದಷ್ಟೇ ವಿಷಯ. ಸರಿ, ಅಲ್ಲಿಂದಲೂ ಮತ್ತೆ ಇನ್ನು ಅಲ್ಲಿ ಉಳ್ಕೊಳ್ಳೋದು ಬೇಡ, ಹಿಮಾಲಯಕ್ಕೆ ಹೋಗೋಣ, ಹೇಗೋ ಅವರು ಬೇರೆ ಶರೀರ ತಗೊಂಡು ಹೊರಟೋಗ್ಬಿಟ್ರು ಅಂತ ವಿಚಾರ ಮಾಡಿ ಅಲ್ಲಿಂದ ಹೊರಟು ಹಿಮಾಲಯದ ತನ್ನ ಗುಹೆಗೆ ಬರ್ತಾರೆ. ಗುಹೆಗೆ ಬಂದು ಆಧ್ಯಾತ್ಮಿಕ ಗುರುವಿನಲ್ಲಿ ಮಾತನಾಡ್ತಾ ಇದ್ದಾಗ ಅವ್ರ ಗುರು ಹೇಳ್ತಾರೆ, ನೀನ್ ನಿನ್ನೆ ಬರ್ಬೇಕಾಗಿತ್ತು, ನಿನ್ನೆ ಭೂರಿ ಬಾಬಾ ಇಲ್ಲೇ ಇದ್ರು, ಅವ್ರೀಗ ಒಂದು ಯುವಕನ ಶರೀರವನ್ನು ತಗೊಂಡಿದ್ದಾರೆ, ಹೊಸ ಶರೀರ ತಗೊಂಡಿದ್ದಾರೆ. ಆಗ ಸ್ವಾಮಿರಾಮ ಅವರಿಗೆ ಅದು ಖಾತ್ರಿ ಆಗುತ್ತೆ, ಭೂರಿ ಬಾಬಾ ತನ್ನ ಹಳೆ ಶರೀರವನ್ನ ವಿಸರ್ಜನೆ ಮಾಡಿ ಹೊಸ ಶರೀರ ತಗೊಂಡ್ಬಿಟ್ಟಿದ್ದಾರೆ, ಬೇರೆ ಶರೀರದಲ್ಲಿ
ತಾನು ಹೋಗ್ತೇನೆ ಸೇರ್ಕೋತೇನೆ ಅಂತ ಹೇಳ್ತಿದ್ರಲ್ಲ, ಅದು ಸಾಧ್ಯ ಆಗಿದೆ ಅಂತ ಅನ್ನೋದು ಸ್ಪಷ್ಟ ಆಗುತ್ತೆ. ಆದ್ರೆ ಅವರಿಗೆ ಇನ್ನೂ ಅಸಮಾಧಾನ ಏನಂತಂದ್ರೆ, ಭೂರಿ ಬಾಬಾ ಆ ಹಳೆ ಶರೀರದಲ್ಲಿ ಅವರ ಕೂದಲು, ಅವರ ಕಣ್ಣು, ಮುಖ, ಆ ಭಾವನೆ, ಚೆಹರೆ ಅದೆಲ್ಲ ಈಗ ಹೊಸ ಶರೀರ ಬಂದ್ಮೇಲೆ ಬದಲಾಗ್ಬಿಟ್ಟಿರ್ತಲ್ಲ. ಹಾಗಾದ್ರೆ ಈ ಹೊಸ ಶರೀರದಲ್ಲಿ ಅವರು ನಡ್ಕೊಳ್ಳುವಂತ ರೀತಿ, ಅವ್ರ ಸ್ವಭಾವ ಎಲ್ಲ ಬದಲಾಗಿರ್ಬೇಕು ಮೋಸ್ಟ್ ಪ್ರಾಬಬ್ಲಿ ಅಂತ ಅಂದ್ಕೋತಾರೆ. ಆಮೇಲೆ ಅವರಿಗೆ ಮುಂದೆ ಭೂರಿ ಬಾಬಾ ಅವರ ಭೇಟಿ ಆಗುತ್ತೆ. ಅವರು ನೋಡಿದ್ರೆ ಆಗ ಗೊತ್ತಾಗುತ್ತೆ ಅವರಿಗೆ ಅವರ ಸ್ವಭಾವದಲ್ಲಾಗ್ಲಿ, ಅವ್ರ ನಡವಳಿಕೆಯಲ್ಲಾಗ್ಲಿ, ಅವ್ರ ದಿವಸದ ಯಾವುದೇ ಪರಿಕ್ರಮದಲ್ಲಾಗ್ಲಿ ಏನು ವ್ಯತ್ಯಾಸ ಇರಲಿಲ್ಲ. ಹೇಗೆ ಆ ಹಳೆಯ ಬಾಬಾ ಇದ್ರ ಅದೇ ರೀತಿಯಲ್ಲಿ ಇವರು ಹೊಸ ಶರೀರದಲ್ಲೂ ಕೂಡ ಹಾಗೆಯೇ ಇದ್ರು. ಆತ್ಮ ಅಲ್ಲಿಂದ ಇಲ್ಲಿ ಬಂದ ನಂತರ ಆ ಪ್ರಕ್ರಿಯೆಗಳಲ್ಲಿ ಯಾವುದೇ ವ್ಯತ್ಯಾಸವೂ ಇರಲಿಲ್ಲ, ಸ್ವಭಾವದಲ್ಲಿ ಯಾವುದೇ ವ್ಯತ್ಯಾಸವೂ ಇರಲಿಲ್ಲ. ಶರೀರ ಮಾತ್ರ ಬದಲಾಗಿತ್ತು ಅಷ್ಟೇ. ನೋಡುವವರಿಗೆ ಹೊಸ ವ್ಯಕ್ತಿ, ಆದ್ರೆ ಅವರು ಎಲ್ಲರಿಗೂ ಚಿರಪರಿಚಿತರು. ಮಾತಿನಿಂದ ಅಥವಾ ಅವ್ರ ಸಂಬಂಧದ ಒಡನಾಟದಿಂದ ಅವರೆಲ್ಲರಿಗೂ ಚಿರಪರಿಚಿತರು. ಕೆಲವು ದಿವಸ ಈ ಸ್ವಾಮಿ ರಾಮವರಿಗೆ ಗೊತ್ತಾಗಿರ್ಲಿಲ್ಲ. ಮೊದಲು ಅಲ್ಲಿಗೆ ಬಂದು ಹೋಗ್ತಾ ಇದ್ರು, ಅವರು ಯಾರೋ ಹೊಸ ಸನ್ಯಾಸಿ ಸೇರ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರು. ಆಮೇಲೆ ಅವರೇ ಮಾತನಾಡಿಸೋಕೆ ಶುರು ಮಾಡಿದ್ರು. ಸ್ವಾಮಿ ರಾಮ ಅವ್ರನ್ನ ವಿಷಯನೆಲ್ಲ ಹೇಳಿದ್ರು, ಹೀಗೆ ಬೇರೆ ದೇಹ ತಗೊಂಡಿದ್ದೆಲ್ಲ ಹೇಳಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಸ್ವಾಮಿ ರಾಮ ಅವರಿಗೆ, ಹೌದು ಇವರೇನೆ ಭೂರಿ ಬಾಬಾ ಅಂತ. ಸ್ವಾಮಿ ರಾಮ ಅವರ ಆಧ್ಯಾತ್ಮಿಕ ಗುರು ಹೊಸ ಶರೀರವನ್ನ ತೆಗೆದುಕೊಂಡಂತ ಈ ಭೂರಿ ಬಾಬಾ ಅವರಿಗೆ ಬೇರೆ ಹೆಸರು ಕೊಡ್ತಾರೆ, ಆನಂದ ಬಾಬಾ ಅಂತ ಹೆಸರು ಕೊಡ್ತಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಇಲ್ಲಿ ಮನುಷ್ಯ ಲೋಕದಲ್ಲಿ ನಾವು ಗುರುತಿಸೋದು ಶರೀರದಿಂದ, ಆತ್ಮದಿಂದ ಅಲ್ಲ. ಆತ್ಮಕ್ಕೆ ಐಡೆಂಟಿಟಿ ಇರೋದಿಲ್ಲ, ಗುರುತಿರೋದಿಲ್ಲ. ನಾವು ಗುರುತು ಹಿಡಿಯೋದು ಹೇಗೆ? ಶರೀರದ ಮೇಲೆ. ಹಾಗಾಗಿ ಹೊಸ ಶರೀರ ಧಾರಣೆ ಮಾಡ್ಕೊಂಡಿರೋದ್ರಿಂದ ಭೂರಿ ಬಾಬಾ ಆನಂದ ಬಾಬಾ ಆಗಿರುತ್ತೆ. ಆನಂದ ಬಾಬಾ ಆಗಿ ಹಿಮಾಲಯದಲ್ಲಿ ಓಡಾಡ್ಕೊಂಡಿದ್ರು ಅಂತ ಸ್ವಾಮಿ ರಾಮ ಹೇಳ್ತಾರೆ. ಹೀಗೆ ಇದೊಂದು ಪರಕಾಯ ಪ್ರವೇಶದ ಕತೆ. ದೇರ್ ವಾಸ್ ಎ ಬ್ರಿಟಿಷ್ ಕಮಾಂಡರ್ in Assam. He was having a friendship with some Indian officers. That is how he came in contact with Swami Rama's Adhyatmic Guru, who was there in Himalaya. He visited him and he saw him, listened to him, his scriptures, his yogic practices, his Adhyatmic path. All the things have attracted him. So later on, after several visits, he became a saint. He took oath, learned all the scriptures from Swami Rama's Adhyatmic Guru, and yoga and pranayama, all these things he had learned. Later on, he returned to his campus. He was not interested in doing the commander job, and he was so cool that actually his subordinates were explaining. Recently, he has become like this after visiting Himalaya and some Indian sages. He has learnt yoga and pranayama and other things, so that he has become like a monk, and he is not at all commanding us, and he is just telling us in a soft voice, sharing the views, building duty consciousness. That's all. Never commanded us nowadays. Swami Rama was told that he would visit the British commander, would visit his office and tell his subordinates to bring the chair. He would sit on his chair and tell the same subordinates to remove the chair. After he is sitting, they would remove the chair, and still he would maintain the same sitting position without the support of chair. So that this was the Yoga Siddhi what he has got. There was an old age Baba called Bhuri Baba. Bhuri means old, and he frequently visited Swami Rama's Adhyatmic Guru in the Himalayas, and he would discuss Parakaya Pravesha, which was new subject to Swami Rama. Swami Rama was fantasized by that subject, but he would not believe. These things were discussed by yogis often, but achievers were very rare. Anyhow, Bhuri Baba wanted to take a new body that he was discussing with Swami Rama's Adhyatmic Guru. So, one time when he was returning from Himalayan cave to Assam, where he stays, he was accompanied by Swami Rama. Both of them, they started by train and reached this British commander's campus, rested for a while and listened to him, learned what all things he had achieved from his subordinates. They heard all the things, and later on they departed to Naga Hills, where Bhuri Baba's cave exists. Naga Hills, it was a thick forest, was full of wild animals like elephants, tigers, snakes, all sort of animals. The numbers were much more, so the annoying effects were more. That is why few sages would stay in that region. However, Bhuri Baba was staying there in one cave, which was earlier occupied by one senior sage who has written 3 books. And later on, after reaching there, this Bhuri Baba, on that day, he was discussing with Swami Rama that he wanted to shift himself from old body to new body, and for that time is coming the next day. 13 miles away from that cave, there was a person who was about to die because of the snake bite. He has seen the scenario or the pictures in his yogic eye, and he told Swami Rama
that will take place, he will reach that body and he will occupy that body. Next morning, they wanted to start off as per his tellings. Next early morning here, they wanted to start. That is what Buri Baba told Swami Rama. So next early morning, they woke up in a cave. However, immediately they couldn't start. Why? Because the entrance of the cave was blocked by a dead elephant. Elephant came in around midnight or so. It has put its trunk, two legs, front legs, inside the cave. Started coming in, tried coming in. By the time it has got a scorpion bite. There was a black scorpion. Due to its bite, it was so toxic that the elephant died immediately. And in the early morning, when these two people raised themselves and saw the dead elephant, they couldn't come out. The entrance was totally blocked. After hours together effort, after 2 hours or so, they could make a small passage through which they came out and started heading towards 13 miles destination point. Walked through the way, they have reached the destination, and that night they took rest. And next early morning, Swami Rama went to nearby river, took bath and started meditating. By the time this Buri Baba went missing, when Swami Rama rises himself from the meditation position, he had searched throughout, but nowhere he was visible. And he thought something might have taken place. That is why, after hours together search, he started back to Assam, where the commander stays. He has reached the commander and asked him about Buri Baba. And the commander told, by this time he had taken a new body. So that he is elsewhere now, he is not here, he has not come here. But definitely he had taken a new body. That much he told. Swami Rama listened to him and he started back to Himalayan cave. When he reached Himalaya, his Adhyatmic Guru told, previous day he was having a guest in a new body. It was none other than Buri Baba. Swami Rama was surprised. He was not willing to come to terms. Why? Because the Parakaya Pravesha he was just thought like a fantasy. It has taken place. It was not a fantasy, but it was practical. Buri Baba casted off his old body and took a new body himself immediately on his choice, and he became a new man for the outsiders. And Swami Rama again started continue living there in the Himalayan cave, and rarely, occasionally, a young sadhu would visit that place. Many times he has come, but he didn't spoke, and even Swami Rama thought he was a new guy and he didn't spoke. One day, that young sadhu or adept started conversating with Swami Rama. He was revealing all the previous history. Then only Swami Rama realized that he himself is Buri Baba in new body. Swami Rama thought his behavior or his culture would change after the body change. But it was not so. He was just like the old Baba by his culture, behavior or whatsoever you call. Only the change is body, nothing else. Swami Rama says, I have witnessed Parakaya Pravesha indirectly. But it is true that Parakaya Pravesha exists and only rare achievers can do that. ಧನ್ಯವಾದಗಳು. ನಮಸ್ಕಾರ.